ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ, ಯಾವುದಕ್ಕೂ ಚಿಂತೆ ಮಾಡಬೇಡ್ರಿ. ಅದಕ್ಕೆ ಆಧಾರವಾಗಿ ಫಿಲಿಪ್ಪಿ ಬರೆದ ಪತ್ರಿಕೆ 4ನೇ ಅಧ್ಯಾಯ 6ನೇ ವಚನ, ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು, ಪ್ರಾರ್ಥನಾ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದ್ದನ್ನು ತಿಳಿಯಪಡಿಸಿರಿ. ಇಲ್ಲಿ ಅಪೊಸ್ತಲ ಪೌಲನು ಫಿಲಿಪ್ಪಿಯ ಪತ್ರಿಕೆಯನ್ನು ರೋಮಾಪುರದ ಸೆರೆಮನೆಯಲ್ಲಿರುವಾಗ ಕ್ರಿಸ್ತಶಕ 62-63ರಲ್ಲಿ ಬರೆದನು. ಪೌಲನು ಅವನ ಜೀವಿತದಲ್ಲಿ ಚಿಂತಿಸುವುದಕ್ಕೆ ಅನೇಕ ಕಾರಣಗಳಿದ್ದವು. ಒಂದು, ಸೆರೆಮನೆಯಲ್ಲಿ ಇದ್ದಾನೆ, ಮುಂದೆ ಅವನ ಜೀವಿತ ಏನು ಆಗುವುದೋ ಅವನಿಗೆ ಗೊತ್ತಿಲ್ಲ. ಅದರ ಮಧ್ಯದಲ್ಲಿ ಯಾವ ಚಿಂತೆಯನ್ನು ಮಾಡದೆ ಸಭೆಯವರನ್ನು ಸಹ ಬಲಪಡಿಸುತ್ತಾ ಇದ್ದಾನೆ. ಯಾವ ಸಂಬಂಧವಾಗಿಯೂ ಚಿಂತೆ ಮಾಡಬೇಡ್ರಿ. ನಾವು ಜೀವಿಸುತ್ತಾ ಇರುವಂಥದ್ದು ಚಿಂತೆಯ ಯುಗ. ಕುಳಿತಾಗ ಚಿಂತೆ, ಎದ್ದಾಗ ಚಿಂತೆ, ಮಲಗಿದಾಗ ಚಿಂತೆ. ಯೇಸು ಸ್ವಾಮಿ ಹೇಳಿದರು, ಚಿಂತೆ ಮಾಡಬೇಡ್ರಿ. ನೋಡ್ರಿ, ನಾವೇನು ಮಾಡಬಾರ್ದಂತೆ? ಚಿಂತೆ ಮಾಡಬಾರದು. ಚಿಂತೆ ನಮಗೆ ನಾವೇ ಕುಣಿಯನ್ನು ತೋಡಿಕೊಂಡ ಹಾಗೆ. ನೀವು ಚಿಂತೆ ಮಾಡಿದ ಹಾಗೆ ಪರಿಸ್ಥಿತಿಗಳು ಒಳ್ಳೆಯದಾಗುವುದಿಲ್ಲ, ಪರಿಸ್ಥಿತಿಗಳು ಇನ್ನೂ ಕೆಟ್ಟದಾಗಿ ಹೋಗುತ್ತದೆ. ಒಬ್ಬನಿಗೆ ಕೂದಲು ಉದುರುತ್ತದೆ ಎಂಬಂಥ ಒಂದು ಚಿಂತೆ ಮಾಡಿ 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 ಇನ್ನೂ ಜಾಸ್ತಿ ಕೂದಲು ಉದುರಿ ಹೋಯ್ತ್ರಿ. ಆಗ ಇದ್ದದ್ದು ಕೂದಲು ಇನ್ನೂ ಉದುರಿ ಹೋಯಿತು. ಚಿಂತೆ ಮಾಡಿ ಏನಾದರೂ ಪ್ರಯೋಜನ ಇದೆಯಾ? ಇಲ್ಲವೇ ಇಲ್ಲ. ಚಿಂತೆ ಬರ್ತದೆ, ಅದನ್ನು ನಾವು ಚಿಂತೆ ಮಾಡದೆ, ಅವುಗಳಿಗೆ ಸ್ಥಳವನ್ನು ಕೊಡದೆ ಚಿಂತೆಯನ್ನು ನಿಲ್ಲಿಸಬೇಕು. ಅದಕ್ಕೆ ಇಲ್ಲಿ ಅಪೊಸ್ತಲ ಪೌಲನು ಹೇಳುತ್ತಾ ಇದ್ದಾನೆ, ಯಾವ ಕಾರ್ಯಗಳಿಗೂ ಕೂಡ ಚಿಂತೆ ಮಾಡದೆ, ಚಿಂತೆ ಮಾಡುವ ಬದಲು ನಾವು ಪ್ರಾರ್ಥಿಸಬೇಕಂತೆ. ನಿಮ್ಮ ಪ್ರಾರ್ಥನೆಯನ್ನು, ಸ್ತೋತ್ರ, ನಿಮ್ಮ ಚಿಂತೆಯನ್ನು ಪ್ರಾರ್ಥನೆಯ ಮೂಲಕ ದೇವರಿಗೆ ಕೊಡ್ರಿ. ಚಿಂತೆ ಪ್ರಾರ್ಥನೆ ಮಾಡುವುದನ್ನು ನಿಲ್ಲಿಸ್ತದೆ, ಪ್ರಾರ್ಥನೆ ಚಿಂತೆಯನ್ನು ನಿಲ್ಲಿಸುತ್ತದೆ. ಚಿಂತಿಸುವವರು ಪ್ರಾರ್ಥಿಸುವುದಿಲ್ಲ, ಪ್ರಾರ್ಥಿಸುವವರು ಚಿಂತಿಸುವುದಿಲ್ಲ. ಕೀರ್ತನೆ 55:22 ಹೇಳುತ್ತದೆ, ನಿನ್ನ ಚಿಂತಾಭಾರವನ್ನು ಯೆಹೋವನ ಮೇಲೆ ಹಾಕು, ಆತನು ನಿನ್ನನ್ನು ಉದ್ಧಾರ ಮಾಡುವನು. ಒಂದು ಚಿಕ್ಕ ಉದಾಹರಣೆ ನೆನಪಿಗೆ ಬರುತ್ತದೆ. ಒಬ್ಬ ವ್ಯಕ್ತಿ ಕಾರ್ನಲ್ಲಿ ಅವನು ಬರುತ್ತಾ ಇದ್ದ. ಒಬ್ಬ ತಾಯಿ ಬಹಳ ನೋಡೋದಕ್ಕೆ ತಳ್ಳಗಿದ್ದಾರೆ, ಭಾರವಾದ ವಸ್ತುಗಳನ್ನು ಹೊತ್ಕೊಂಡಿದ್ದಾರೆ, ಕಟ್ಟಿಗೆಯನ್ನು ಹೊತ್ಕೊಂಡಿದ್ದಾರೆ. ಆಗ ಪಾಪ ಅವನಿಗೆ ಬಹಳ ಕನಿಕರಪಟ್ಟ ಕಾರಲ್ಲಿ ಹೋಗುವಂಥವನ ನಿಲ್ಲಿಸಿ, ಅಮ್ಮ, ನಿಮ್ಮ ಊರಿಗೆ ನಾನು ಡ್ರಾಪ್ ಮಾಡ್ತೇನೆ, ನನ್ನ ಕಾರ್ನಲ್ಲಿ ಕೂತ್ಕೊಳ್ರಿ. ಆ ತಾಯಿ ಕಾರ್ನಲ್ಲಿ ಕೂತ್ಕೊಂಡ್ಲು. ಇವನು ಹಾಗೆ ಆ ಊರು ಬಂದಾಗ ಇಳಿಸಲಿಕ್ಕೆ ನೋಡ್ತಾನೆ. ತಾಯಿ ಹಾಗೆ ಕಟ್ಟಿಗೆಯನ್ನು ಹೊತ್ಕೊಂಡು ಹಾಗೇ ಕುಳಿತುಕೊಂಡಿದ್ದಾಳೆ. ಆಗ ಆ ವ್ಯಕ್ತಿ ಕೇಳಿದಮ್ಮ, ಯಾಕೆ ಕೆಳಗಡೆ ಇಡಬಹುದಾಗಿತ್ತಲ್ಲ ಕಾರಲ್ಲೇ? ಇಲ್ಲ ಮಗ, ನಾನು ಭಾರವಾಗಿದ್ದೇನೆ, ನನ್ನ ಕಟ್ಟಿಗೆನೂ ಭಾರವಾಗಿದೆ, ನಿನಗೆ ಬಲು ಭಾರವಾಗಬಾರದೆಂಬುದಾಗಿ ನಾನೇ ಹೊತ್ತುಕೊಂಡಿದ್ದೇನೆ. ಇವತ್ತು ಕೂಡ ಅನೇಕ ಜನರು ತಮ್ಮ ಚಿಂತೆ ಭಾರವನ್ನು ಹೊತ್ತುಕೊಂಡು ಅದನ್ನು ಹಾಗೇ ಹೊತ್ಕೊಂಡಿದ್ದಾರೆ. ಅಯ್ಯೋ, ದೇವರಿಗೆ ಆಗೋದಿಲ್ಲ, ದೇವರು ನಮಗೆ ಸಹಾಯ ಮಾಡೋದಿಲ್ಲ, ನಮ್ಮ ಜೀವನ ಹಿಂಗೇ ಇರ್ತದೆ. ಆದರೆ ದೇವರು ಹೇಳ್ತಾ ಇದ್ದಾರೆ, ಹೇ, ಪ್ರಾರ್ಥನೆ ಮಾಡು, ಚಿಂತೆಯನ್ನು ಜಯಿಸು. ಪ್ರಾರ್ಥನೆಗೆ ಬರುವಾಗ ಭಾರವನ್ನು ನನ್ನ ಪಾದ ಸಮ್ಮುಖದಲ್ಲಿ ಇಟ್ಟುಬಿಡು. ಕೆಲವರು ಏನು ಮಾಡ್ತಾರೆ? ಭಾರ ಇಡ್ತಾರೆ, ತಿರುಗಿ ಹೋಗುವಾಗ ಭಾರ ಹೊತ್ಕೊಂಡು ಹೋಗ್ತಾರೆ. ಪ್ರಾರ್ಥನೆ ಮಾಡಿ ಆಮೇಲೆ ಹೇಳಿದ್ಮೇಲೆ, ನಾನು ಏನೋ ಭಾರ ಎಲ್ಲೋ ಕಮ್ಮಿ ಇಟ್ಟಿದ್ದೀನಲ್ವ, ಏನೋ ಮರ್ತು ಬಿಟ್ಟಿದ್ದೀನಲ್ವ, ತಿರುಗಿ ಆ ಭಾರವನ್ನು ಹೊತ್ಕೊಂಡು ಹೋಗ್ತಾರೆ. ಇವತ್ತೊಂದು ತೀರ್ಮಾನ ಮಾಡೋಣ, ಸ್ವಾಮಿ, ನಾ ಚಿಂತೆ ಭಾರ ಹೊತ್ಕೊಳ್ಳೋದಿಲ್ಲ. ಇನ್ನು ಮುಂದೆ ಕರ್ತನೆ ಎಲ್ಲವನ್ನು ನಿನ್ನ ಪಾದದಲ್ಲಿ ಇಳಿಸಿ ಬಿಡ್ತೇನೆ, ಎಲ್ಲವನ್ನು ನಿನ್ನ ಪಾದದಲ್ಲಿ ಇಳಿಸಿ ಬಿಡುತ್ತೇನೆ. ನಾನು ನಿನ್ನನ್ನು ನಂಬ್ತೇನೆ, ನೀನು ನನ್ನನ್ನು ಆಳ್ವಿಕೆ ಮಾಡ್ರೆ, ನಾನು ಯಾವುದಕ್ಕೂ ಚಿಂತಿಸುವುದಿಲ್ಲ, ನನಗೆ ಕೃಪೆ ಕೊಡ್ರೆ, ನನಗೆ ಬಲ ಕೊಡ್ರಿ ಎಂಬುದಾಗಿ ಸ್ತೋತ್ರ ದೇವರನ್ನು ಆತುಕೊಳ್ಳ್ರಿ. ಕಣ್ಗಳನ್ನು ಮುಚ್ಚೋಣ, ನಾವು ಪ್ರಾರ್ಥಿಸೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ,
ನಿಮ್ಮ ವಚನ ಹೇಳುವ ಹಾಗೆ ದೇವರು ಯಾವುದಕ್ಕೂ ಚಿಂತಿಸದಿರಿ ಎಂಬುದಾಗಿ ಹೇಳಿದ್ದೀಯ. ಹೌದಪ್ಪ, ಈ ಲೋಕದಲ್ಲಿ ಅನೇಕ ಚಿಂತೆಗಳು ನಮ್ಮನ್ನು ಆಳ್ವಿಕೆ ಮಾಡ್ತಾ ಇದೆ. ಕುಟುಂಬ, ಮಕ್ಕಳು, ದೇವರೇ ಸ್ತೋತ್ರ, ಅನೇಕ ಚಿಂತೆಗಳು, ಅವೆಲ್ಲವನ್ನು ದೇವರೇ ಸ್ತೋತ್ರ ನೀಗಿಸ್ರೆ ನಾವು ಚಿಂತೆ ಮಾಡದೆ ಸ್ವಾಮಿ ಯಾವಾಗಲೂ ಪ್ರಾರ್ಥನೆ ಮಾಡುತ್ತಾ ಪ್ರತಿಯೊಂದು ವಿಷಯಗಳಲ್ಲಿ ನಾವು ಜಯವನ್ನು, ಬಲವನ್ನು ಹೊಂದಿಕೊಳ್ಳುವಂತೆ ಸಹಾಯ ಮಾಡಿರಿ ದೇವರೇ. ನಿಮ್ಮ ಕೃಪೆ ಬೇಕು, ನಿಮ್ಮ ಸಹಾಯ ಬೇಕು. ನೀವು ನಮಗೆ ಬಿಡುಗಡೆಯನ್ನು ಕೊಡ್ರಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ಲಾರ್ಡ್. ಹಾಗಾದರೆ ಯಾವುದಕ್ಕೂ ಚಿಂತಿಸಬೇಡ್ರಿ. ನಿಮ್ಮ ಚಿಂತೆಯನ್ನು ಯೇಸುವಿನ ಪಾದದಲ್ಲಿ ಇಡ್ರಿ. ದೇವರನ್ನ ನಂಬ್ರಿ. ದೇವರು ನಿಮ್ಮನ್ನು ಅದ್ಭುತವಾಗಿ ನಡೆಸ್ತಾರೆ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ. ನಾಳೆ ಮತ್ತೊಂದು ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್.